HK ಫ್ರೀ ಕೋಚಿಂಗ್ನ ಮೆಂಟಾಲಿಟಿ ಕ್ವಶನ್ಸನ್ನು ನೋಡೋಣ. ಮೊದಲನೇ ಕ್ವಶನ್ 1.75, 2.8 ಮತ್ತು 7 ಇವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ HCF ಕೇಳ್ತಿದ್ದಾರೆ. ನೀವು 1.25 ಇದಕ್ಕೆ ಬರುತ್ತೆ ಅಂದರೆ ಕಂಡುಹಿಡ್ಬೋದು. ಇಲ್ಲ ನನಗೆ ಕಷ್ಟ ಆಗುತ್ತೆ ಅಂದರೆ ಇದು ನಾರ್ಮಲ್ ತೊಗೊಳ್ಳಿ, ಎಲ್ಲದಕ್ಕೂ 100 ಇಂಟು ಮಾಡಿಬಿಡಿ. ಸೊ 175, 280, 700. ಸೊ ಅವಾಗ ಆಪ್ಷನ್ನು ಕೂಡ 100 ಇಂಟು ಮಾಡಿಬಿಡಿ. ಇದು 7 70 ಆಗುತ್ತೆ, 35, 350. ಯಾವಾಗಲೂ HCF ಅಂದರೆ ಮೇಲ್ಗಡೆ ಕೊಟ್ಟರೆ ಯಾವುದೇ ನಂಬರ್ಕಿನ್ನ ದೊಡ್ಡದಾಗಿರಬಾರ್ದು. ಸೊ ಇದು 350, ಇದಕ್ಕಿಂತ ದೊಡ್ಡದಿದೆಯಾ? ಸೊ ಇದು ಆಗಲ್ಲ. ನೆಕ್ಸ್ಟು ಇಲ್ಲಿ ಎಲ್ಲ HCF ಆಗಬೇಕಂದ್ರೆ ನೋಡಿ, ಇಲ್ಲಿ 5 ಇದೆ, ಎಲ್ಲದರಲ್ಲೂ 0 ಇದ್ದರೆ 70 ಬರ್ತಿತ್ತು. ಸೊ 70 ಕೂಡ ಆಗಲ್ಲ, 0 ಇಲ್ಲ ನೋಡಿ, ಇದರಲ್ಲಿ 0 ಇಲ್ಲ, 70 ಇರಬೇಕು. 0 ಯಾಕೆಂದರೆ ಇವಾಗ ಒಂದು 10, 20, 30 ಇತ್ತು ಅಂದ್ಕೊಳ್ಳಿ, ಅವಾಗ 10 HCF ಅಂತ ತೊಗೋಬೋದು. ಓಕೆನಾ? ಒಂದು ವೇಳೆ 50, 100, 250 ಅಂತ ಇತ್ತು ಅಂದ್ಕೊಳ್ಳಿ, ಅವು 50 HCF ಅಂತ ತೊಗೋಬೋದು. ಸೊ ಅವಾಗ 0 ಎಲ್ಲದರಲ್ಲೇ ಇರುತ್ತೆ. ಇದರಲ್ಲಿ 0 ಇಲ್ಲ ನೋಡಿ, ಇದರಿಂದ 0 ನಾವು ಮಾಡೋ HCF ತೊಗೊಳಕ್ಕೆ ಬರೋಲ್ಲ. ಇನ್ನು 7, 35. ಇದರಲ್ಲಿ ನೀವು HCF ಎರಡೂ ಬರುತ್ತೆ ಅಂದ್ಕೊಳ್ಳಿ, ಇವಾಗ 7 ಬರುತ್ತೆ, 35 ಬರುತ್ತೆ ಅಂದ್ಕೊಳ್ಳಿ. 35ನೇ ತೊಗೋಬೇಕು. HCF ಅಂದರೆ ಗ್ರೇಟೆಸ್ಟ್ ನಂಬರ್ ಅಂತ ಅರ್ಥ. ಅಂದರೆ ಯಾವ ದೊಡ್ಡದಿರುತ್ತೋ ಅದೇ ನಂಬರ್ನ ನಾವು HCF ಆಗಿ ತೊಗೋಬೇಕು. LCM ಅಂದರೆ ಯಾವ ಚಿಕ್ಕದಾಗಿರುತ್ತೋ ಅದನ್ನು ತೊಗೋಬೇಕು. ಓಕೆನಾ? ಸೊ HCF 75ನೇ ಬಿಡ್ಸೋಣ ಬನ್ನಿ. 75 = 35 ಇಂಟು 5. ನೆಕ್ಸ್ಟು 280 = 35 ಇಂಟು 8. 700 35 ಇಂಟು 20. ನೋಡಿ, ಇಲ್ಲೇ ಲಾಸ್ಟು. ಇನ್ನು ಈ ನಂಬರ್ ಮತ್ತೆ ಮಲ್ಟಿಪ್ಲಿಕೇಶನ್ ಆಗಲ್ಲ. ಈ 5 ನೋಡಿ, ಇದು ಇಲ್ಲಿಗೆ ಲಾಸ್ಟು. 8 ನೋಡಿ, ಇದು ಮತ್ತೆ ಮಲ್ಟಿಪ್ಲಿಕೇಶನ್ ಆಗ್ಬೋದು, ಈ ರೀತಿಯೂ ಬರ್ಕೋಬೋದು. 2 ಇಂಟು 2 ಇಂಟು 2 ಅಂತ. ನೆಕ್ಸ್ಟ್ 20ನ 2 ಇಂಟು 2 ಇಂಟು 5 ಅಂತಲೂ ಬರ್ಕೋಬೋದು. ಇದರಲ್ಲಿ HCF ಅಂದರೆ LCM ಅಂದರೆ ಎಲ್ಲದನ್ನು ತೊಗೋಬೇಕು. HCF ಅಂದರೆ ಯಾವುದು ಕಾಮನ್ ಆಗಿರುತ್ತಲ್ಲ ಅದನ್ನು ಮಾತ್ರ ತೊಗೋಬೇಕು. ನೋಡಿ, 35 ಕಾಮನ್ ಇದೆ. ಸೊ 35 ಈಸ್ ರೈಟ್ ಆನ್ಸರ್. ಈ ರೀತಿ ತೊಗೋಬೋದು ನಾವು. ನೆಕ್ಸ್ಟ್ ಕ್ವಶನ್, ಒಂದೇ ಭಾಷೆಯಲ್ಲಿ NO NE ಎಂಬುದನ್ನು LQ LG ಆಗಿ ಬರೆದರೆ LA MB ಅನ್ನು ಯಾವ ರೀತಿಯಲ್ಲಿ ಈ ರೀತಿ ಇದ್ದರೆ ಏನು ಮಾಡಿ, ನೀವು ಫಸ್ಟು ಅದನ್ನು ನಂಬರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನೋಡಿ, N ಅಂದರೆ 14, O ಅಂದರೆ 15, 14, 5. ನೆಕ್ಸ್ಟ್ ಅದನ್ನು ಏನು ಮಾಡಿದರೆ LQ LG ಅಂತ ಹೇಳಿದ್ದಾರೆ. ಸೊ ಇದು ನಂಬರಾಗಿ ಕನ್ವರ್ಟ್ ಮಾಡಿದ್ರೆ 12, 17, 12, 7. ನೋಡಿ, -2 +2 -2 -2 +2 -2 +2 ಈ ರೀತಿ ಫಾಲೋ ಆಗಿದೆ. ನೆಕ್ಸ್ಟು LA MB -2 +2 -2 +2 ಈ ರೀತಿ ಫಾಲೋ ಆಗ್ಬೋದು. L -2 ಮಾಡಿದ್ರೆ J ಬರುತ್ತೆ. ಓಕೆನಾ? J ಇದೆ ಇಲ್ಲಿ, ಎಲ್ಲದರಲ್ಲೂ J ಇದೆ. ನೆಕ್ಸ್ಟು +2 ಮಾಡಿದ್ರೆ C ಬರುತ್ತೆ. C ಇದೆಯಾ? ನೋಡಿ, ಇಲ್ಲಿ D ಇದೆ. ಸೊ ಇವೆರಡು ಕ್ಯಾನ್ಸಲ್. ಇನ್ನು ನೆಕ್ಸ್ಟ್ ಕ್ವಶನ್, M ಅಲ್ಲಿ -2 ಮಾಡಿದ್ರೆ M ಅಂದರೆ 13, 13 -2 ಮಾಡಿದ್ರೆ 11. ನೆಕ್ಸ್ಟ್ 11 ಅಂದರೆ K ಯಾವುದಾದ್ರು ಇಲ್ಲಿದೆ ನೋಡಿ, ಇದೇ ರೈಟ್ ಆನ್ಸರ್. ಇನ್ನು ಮಿಕ್ಕಿರೋದು ನಾವು ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಕ್ವಶನ್, ಒಬ್ಬ ಬಿಲ್ಡರ್ 92 ದಿನದಲ್ಲಿ ಒಂದು ಕೆಲಸವನ್ನು ಮುಗಿಸಲು ಒಪ್ಪಿ ತೆಗೆದುಕೊಂಡನು ಮತ್ತು 110 ಕೆಲಸಗಾರರನ್ನು ನೇಮಿಸಿಕೊಂಡನು. ಆದರೆ 48 ದಿನಗಳ ನಂತರ 3/5 ಭಾಗದ ಕೆಲಸವು ಮುಗಿದಿದ್ದನ್ನು ಗಮನಿಸಿದನು. ಹಾಗಾದರೆ ಪೂರ್ತಿ ಕೆಲಸವು ನಿರ್ದಿಷ್ಟ ಸಮಯದಲ್ಲಿ ಮುಗಿಸಲು ಅವನು ಎಷ್ಟು ಸಂಖ್ಯೆಯ ಕೆಲಸಗಾರರನ್ನು ಕಡಿಮೆ ಮಾಡಬಹುದು? ನೋಡಿ, ಈ ರೀತಿ ಕೆಲಸ ಅಂದರೆ ಎಷ್ಟು ಭಾಗದ ಕೆಲಸ ಅಂದರೆ ಇವಾಗ ಪ್ರತಿಯೊಂದು ನಮಗೆ ಎಷ್ಟು ಭಾಗ ಕೆಲಸ ಸಿಗಬೇಕಂದ್ರೆ, ಕೆಲಸ ಎಷ್ಟು ಭಾಗ ಆಗಿದೆ ಅಂತ ಹೇಳಬೇಕಾದ್ರೆ ಒಟ್ಟು ಕೆಲಸಗಾರರು ಇಂಟು ದಿನಗಳು ಇಷ್ಟು ಮಾಡಿದರೆ ಎಷ್ಟು ಭಾಗ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದ್ರ ಪ್ರಕಾರ 3 ಭಾಗ ಆಗಿದೆ. ಫಸ್ಟು 3 ಭಾಗ ಆಗಿದೆ, ಅದು ಎಷ್ಟಂದರೆ 48 ದಿನದಲ್ಲಿ ಒಟ್ಟು ಜನ ಕೆಲಸಗಾರರು 110 ಜನ ಇಂಟು 48 ಜನ. ನೆಕ್ಸ್ಟ್ ಅವನೇನು ಕೇಳ್ತೇನೆ, ಇನ್ನೂ 2 ಭಾಗ ಇದೆ. ಎಷ್ಟು ಜನ ಕೆಲಸಗಾರರು ನಮಗೆ ಗೊತ್ತಿಲ್ಲ. ಕೆಲಸಗಾರರು ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಿಲ್ಲ.
ಈಗೇನ, ಯಾಕೆಂದರೆ ಎಷ್ಟು ಜನ ತೆಗಿಬೇಕಂತ ಕೇಳಿದ್ದಾನೆ. ಎಷ್ಟು ಜನ ತೆಗಿತಾನೋ ನಮಗೆ ಗೊತ್ತಿಲ್ಲ. ಮೊದಲು ಎಷ್ಟು ಜನ ಬೇಕು ಅಂತ ತಿಳ್ಕೊಳ್ಳಿ, ಆಮೇಲೆ ಎಷ್ಟು ಜನ ತೆಗಿಬೋದು ಅಂತ ತಿಳ್ಕೊಬೋದು. ಎಷ್ಟು ಜನ ಬೇಕು ಅಂತ ನಮಗೆ ಗೊತ್ತಿಲ್ಲ. ಇನ್ನೂ 94 ದಿನ ಇದೆ. 94 48 ಮೈನಸ್ ಮಾಡಿದ್ರೆ 92 ದಿನ ಇದೆ. 92ರಲ್ಲಿ 48 ಮೈನಸ್ ಮಾಡಿ ಇನ್ನೂ 44 ದಿನ. ಇನ್ನೂ ಉಳಿದಿರೋದು 44 ದಿನ. ಓಕೆನಾ. ನೆಕ್ಸ್ಟು 11ರಲ್ಲಿ 110 4. ಓಕೆನಾ. 2 1 2 2 2 24 3 8. ಸೊ x ಈಸ್ ಈಕ್ವಲ್ ಟು 80. ನಮಗೆ ಇನ್ನು 44 ದಿನದಲ್ಲಿ 80 ಜನ ಮಾತ್ರ ಸಾಕು. ನಮಗೆ 80 ಜನ ಮಾತ್ರ ಸಾಕು. 110 ಜನ ಕೆಲಸಗಾರರಿದ್ದಾರೆ. ನಾವು 80 ಅಂತ ತಕ್ಷಣ ಇಲ್ಲಿ 80 ಅಂತ ರೈಟ್ ಆನ್ಸರ್ ಇದು ಹಾಕ್ಬಾರ್ದು. ಆವಾಗ ಇದೇನಾರು ಹಾಕಿದ್ರೆ ಇದು ಆನ್ಸರ್ ರಾಂಗ್ ಆಗುತ್ತೆ. ಅವನೇನು ಕೇಳಿದ್ದಾನೆ, ಎಷ್ಟು ಜನ ಕೆಲಸಗಾರರನ್ನು ಕಡಿಮೆ ಮಾಡಬೇಕಂತ ಕೇಳಿದೆ. ನಾವು ಬೇಕಾದ್ರೆ 80 ಜನ, ಇನ್ನು ಎಷ್ಟು ಜನ ಕಮ್ಮಿ ಮಾಡೋಕೆ 30 ಜನ ತೆಗೆದ್ರೆ ಮುಗಿದೋಯ್ತು. ಸೊ 4 ಈಸ್ ರೈಟ್ ಆನ್ಸರ್. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆ ಆಗಿದೆ? ಕೆಳಗಿನ ಸಂಖ್ಯೆ ಯಾವುದು ಅತಿ ದೊಡ್ಡ ಸಂಖ್ಯೆ ಆಗಿ ತಿಳ್ಕೊಬೇಕಂದ್ರೆ, ನೀವು ಒಂದು ಪವರ್ನ ಸೇವ್ ಮಾಡಬೇಕು, ಇಲ್ಲ ಕೆಳಗಡೆ ನಂಬರ್ನ ಸೇವ್ ಮಾಡಬೇಕು. ಕೆಳಗಡೆ ನಂಬರ್ ಸೇವ್ ಮಾಡೋಕ್ಕಲ್ಲ, ಪವರ್ ಸೇವ್ ಮಾಡ್ಬೋದು. ನೋಡಿ 250 ನಾವು 4 × 50 ಅಂತ ಬರ್ಕೋಬೋದಾ? ನೆಕ್ಸ್ಟು 300ನ 5 × 50 ಅಂತ ಬರ್ಕೋಬೋದಾ? 5 × 50. 300ನ 4 × 50 ಅಂತ ಬರ್ಕೋಬೋದಾ? ನೆಕ್ಸ್ಟು 400ನ 150ನ 3 × 50 ಅಂತ ಬರ್ಕೋಬೋದಾ? 5 2 × 50. ನೆಕ್ಸ್ಟ್ ಇಲ್ಲಿರೋದನ್ನೆಲ್ಲ ನಾರ್ಮಲೈಸ್ ಮಾಡ್ಕೊಳ್ಳಿ. 2 × 5 ಅಂದರೆ 32 ಪವರ್ 50. 3 × 4 ಅಂದರೆ 3 × 3 9, 9 × 3 9 × 3 27, 27 × 3 81, 81 50. 4 4 16 64, 64 ಪವರ್ 50. ನೆಕ್ಸ್ಟ್ 5 25 ಪವರ್ 50. ನೋಡಿ ಎಲ್ಲದರಲ್ಲೂ ಪವರ್ ಸೇಮ್ ಇದೆ. ಸೊ ಇದರಲ್ಲಿ ಯಾವ ದೊಡ್ಡ ನಂಬರ್ ಇರುತ್ತೋ ಅದೇ. ನೋಡಿ 81 ಪವರ್ 50 ಇದೇ ದೊಡ್ಡ ನಂಬರ್. ಸೊ 200 ಬಿಗ್ಗೆಸ್ಟ್ ನಂಬರ್, ಗ್ರೇಟೆಸ್ಟ್ ನಂಬರ್. ಎರಡು ಸಂಖ್ಯೆಗಳು 2:3 ಅನುಪಾತದಲ್ಲಿವೆ. ಒಂದು ವೇಳೆ ಪ್ರತಿ ಸಂಖ್ಯೆಯನ್ನು 4ರಷ್ಟು ಹೆಚ್ಚಿಸಿದರೆ, ನೋಡಿ ಇಲ್ಲಿ ಕನ್ನಡದಲ್ಲಿ ರಾಂಗ್ ಇದೆ. 4ರಷ್ಟು ಹೆಚ್ಚಿಸಿದರೆ ಅಲ್ಲ, 4ಅನ್ನು ಸೇರಿಸಿದರೆ ಅಥವಾ 4ಅನ್ನು ಹೆಚ್ಚಿಸಿದರೆ ಅಂತ ಕೊಡ್ಬೋದು. 4ರಷ್ಟು ಅಂದರೆ ಅದನ್ನು ಇಂಟು ಮಾಡಬೇಕಾಗುತ್ತೆ. ಯಾವುದೇ ನಂಬರು 4ರಷ್ಟು ಹೆಚ್ಚಿಸಿದರೆ ಅಂದರೆ 4ಅನ್ನು ಇಂಟು ಮಾಡಬೇಕಾಗುತ್ತೆ. 4ಅನ್ನು ಸೇರಿಸಿದರೆ ಅಥವಾ ಹೆಚ್ಚಿಸಿದರೆ ಅಂತ ಹೇಳಿದ್ರೆ 4 ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅನುಪಾತವು 3:4 ಎಂದು ಬದಲಾಗುವುದು. ಆಗ ಸಂಖ್ಯೆ ಅವರೇನು ಹೇಳ್ತಿದ್ದಾರೆ, ಒಂದು 2x/3xನ 4ಅನ್ನು ಹೆಚ್ಚಿಸಿದರೆ ಅದು 3:4 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನು ಬಿಡಿಸಿದರೆ ಆನ್ಸರ್ ಬರುತ್ತೆ. ಇದು ಆನ್ಸರ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ನಾವು ಶಾರ್ಟ್ಕಟ್ ಮುಖಾಂತರ ಆನ್ಸರ್ ತೆಗೆದು ನೋಡಿ ಇಲ್ಲಿ 2:3 ಅಂತಿದೆ. ಸೊ ಒಂದು ನಂಬರ್ ಅಂದರೆ ಇದೇ ನಂಬರು 2:3 ಅನುಪಾತದಲ್ಲಿದೆ. ಸೊ ಒಂದು ನಂಬರ್ 2 ಇಂದ ಇನ್ನೊಂದು ನಂಬರ್ 3 ಇಂದ ಡಿವೈಡ್ ಆಗಬೇಕು. ನೋಡಿ ಇಲ್ಲಿ ಫಸ್ಟ್ ನಂಬರ್ ಎಲ್ಲ 2 ಇಂದ ಡಿವೈಡ್ ಆಗುತ್ತೆ. ಒಂದು 3 ಇಂದ ಡಿವೈಡ್ ಆಗುತ್ತೆ. ನೋಡಿ 16 3 ಇಂದ ಡಿವೈಡ್ ಆಗಲ್ಲ. ಸೊ ಇದಲ್ಲ. 12 3 ಇಂದ ಡಿವೈಡ್ ಆಗುತ್ತೆ, ಇದಾಗುತ್ತೆ. 15 3 ಇಂದ ಡಿವೈಡ್ ಆಗುತ್ತೆ, ಇದು ಆಗುತ್ತೆ. 22 3 ಇಂದ ಡಿವೈಡ್ ಆಗುತ್ತೆ. ಸೊ ನೋಡಿ 2 ಆಪ್ಷನ್ ಹೋಗಿಬಿಡ್ತು. ನೆಕ್ಸ್ಟ್ ಇದಕ್ಕೆ 4ಅನ್ನು ಇದಕ್ಕೆ ಆ್ಯಡ್ ಮಾಡಿ. 4ಅನ್ನು ಆ್ಯಡ್ ಮಾಡಿದ ತಕ್ಷಣ ಅದು 3 ಮತ್ತು 4 ಇಂದ ಡಿವೈಡ್ ಆಗಬೇಕು. 4ಅನ್ನು ಆ್ಯಡ್ ಮಾಡಿದ ತಕ್ಷಣ ಇದೆಷ್ಟು ಆಗುತ್ತೆ? 12 16 ಆಗುತ್ತೆ. ಇದಕ್ಕೆ 12 19 ಆಗುತ್ತೆ. ಓಕೆನಾ. ನೋಡಿ ಇದು 3 ಇಂದ ಡಿವೈಡ್ ಆಗುತ್ತೆ. ಓಕೆ, ಇದು 4 ಇಂದ ಡಿವೈಡ್ ಆಗುತ್ತೆ. ಓಕೆ, ಇದು ಆನ್ಸರ್ ಆಗುತ್ತೆ. ಇದು ನೋಡಿ, ಇದು 3 ಇಂದ ಡಿವೈಡ್ ಆಗುತ್ತಾರೆ. ಇದು 19 ಯಾವಾಗಲೂ 4 ಇಂದ ಡಿವೈಡ್ ಆಗಲ್ಲ. ಸೊ ಇದು ಆನ್ಸರ್ ಆಗಲ್ಲ. ಈ ರೀತಿ ನೀವು ಶಾರ್ಟ್ಕಟ್ ತಿಳ್ಕೊಬೋದು. ಅಂದರೆ ಆ ನಂಬರ್ನ ಮೊದಲು ಆ ನಂಬರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ನೆಕ್ಸ್ಟ್ ಕೊಟ್ಟಿರೋ ನಂಬರ್ನ ಆ್ಯಡ್ ಮಾಡಿ ನೆಕ್ಸ್ಟ್ ನಂಬರ್ ಡಿವೈಡ್ ಆಗುತ್ತಿಲ್ಲ ಅಂತ ನೋಡ್ಕೋಬೋದು. ಬನ್ನಿ ಇದನ್ನು ಕಂಡುಹಿಡಿಯೋಣ. 2x ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 × 2x 8x + 16 = 9x. ಅಂದರೆ ಈ ನಂಬರ್ನ ನಾವು ತಿಳ್ಕೊಬೇಕು. 9x + 12, ಎಕ್ಸ್ನ ಈ ಕಡೆ ಹಾಕಿ ಮೈನಸ್ ಈ ಕಡೆ ಹಾಕಿ. ಸೊ 16 - 12 = x. ಸೊ 4 = x. x = 4. ಸೊ 2x ಅಂದರೆ × 2 8, 3x ಅಂದರೆ
3 × 4 12 ನೋಡಿ 8 to 12 ಆನ್ಸರ್ ಅದೇ ಆಗಿದೆಯಾ. ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ದ ಎಕ್ಸ್ಪ್ರೆಷನ್ ಎಮ್ ಗ್ರೇಟರ್ ದ್ಯಾನ್ ಆರ್ ಡಸ್ ನಾಟ್ ಹೋಲ್ಡ್ ಟ್ರೂ ಅಂದರೆ ಅದು ಆಗಲ್ಲ ಅಂತ ಹೇಳ್ತಿದ್ದಾರೆ, ಸತ್ಯವಾಗೋದಿಲ್ಲ ಅಂತ ಹೇಳಿದ್ರು. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಇದು ಪಾಸಿಬಲ್ ಆಗುತ್ತೆ, ಎಮ್ ಗ್ರೇಟರ್ ದ್ಯಾನ್ ಆರ್. ನೆಕ್ಸ್ಟ್ ಈ ಕಡೆ ನೋಡಿ, ಎಮ್ ಗ್ರೇಟರ್ ದ್ಯಾನ್ ಆರ್, ಇದು ಕೂಡ ಪಾಸಿಬಲ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ನೋಡಿ, ಎಮ್ ಲೆಸ್ ದ್ಯಾನ್ ಆರ್ ಪಾಸಿಬಲ್ ಆಗುತ್ತೆ. ನೋಡಿ, ಈ ಈಜಿಕ್ವಲ್ಟುದಲ್ಲಿ ಪಿ ಜಾಗದಲ್ಲಿ ಎಮ್ ಹಾಕೋಬೋದಾ, ಆರ್ ಜಾಗದಲ್ಲಿ ಕ್ಯೂ ಹಾಕೋಬೋದಾ. ಸೊ ಎಮ್ ಲೆಸ್ ದ್ಯಾನ್ ಆರ್ ಆಗುತ್ತೆ. ಇಲ್ಲಿ ನೋಡಿ ಆರ್, ಸೊ 3 ಈ ರೀತಿ ಫಾಲೋ ಆಗುತ್ತೆ, ಇದೊಂದು ಮಾತ್ರ ಲೆಸ್ ದ್ಯಾನ್ ಫಾಲೋ ಆಗ್ತದೆ. ಸೊ ಇದು ಆನ್ಸರ್. ಇದನ್ನು ನೀವು ಹೇಗೆ ತಿಳ್ಕೊಬೇಕಂದ್ರೆ ನೋಡಿ, ಯಾವುದೇ ನಂಬರ್ ಮಧ್ಯದಲ್ಲಿ, ಅಂದರೆ ಇವಾಗ ನಮಗೆ ಎಮ್ ಆರ್ ಮಾತ್ರ ಬೇಕು, ಅದ್ರ ಮಧ್ಯದಲ್ಲಿ ಏನೇನಿದೆ ನೋಡ್ಕೊಳ್ಳಿ. ಅದ್ರ ಮಧ್ಯದಲ್ಲಿ ಈಜಿಕ್ವಲ್ಟು ಇದೆ, ಈ ರೀತಿ ಇದೆ. ಓಕೆನಾ? ಈ ರೀತಿ ಇದ್ದರೆ ನೀವು ಈಜಿಕ್ವಲ್ಟು ಬಿಟ್ಬಿಡಿ, ಅಂದರೆ ಎಲ್ಲದರಲ್ಲೂ ಈ ರೀತಿ ಇದ್ದರೆ ನೀವು ನೀವು ಈಕ್ವಲ್ ತೊಗೋಬೋದು. ಬಟ್ ಎಲ್ಲದರಲ್ಲೂ ಇಲ್ಲ, ಈಕ್ವಲ್ ಇಲ್ಲ ಅಂತಂದರೆ ನೀವು ಈಕ್ವಲ್ನ ಕನ್ಸಿಡರ್ ಮಾಡ್ಕೊಬಿಡಿ. ಈ ರೀತಿ ಇದ್ದರೆ ಸೊ ಇದು ರೈಟ್ ಆನ್ಸರ್. ಈ ರೀತಿ ಇದ್ದರೆ, ಒಂದು ವೇಳೆ ಈ ರೀತಿ ನಾಟ್ ಪಾಸಿಬಲ್, ಈ ರೀತಿ ಇದ್ದರೆ ಪಾಸಿಬಲ್ ಆಗಿ ಸಾಧ್ಯ ಇಲ್ಲ. ಅದು ಗ್ರೇಟರ್ ದ್ಯಾನು ಆಗೋಲ್ಲ, ಲೆಸ್ ದ್ಯಾನು ಆಗೋಲ್ಲ. ಓಕೆನಾ? ಒಂದು ವೇಳೆ ಈ ರೀತಿ ಇತ್ತು ಅಂದ್ಕೊಳ್ಳಿ, ಸೊ ಅವಾಗೇನಾಗುತ್ತೆ, ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಈಕ್ವಲ್, ಈ ರೀತಿ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಬನ್ನಿ. ಯಾವ ಸಂಖ್ಯೆಗೆ 460% ಕೂಡಿಸಿದಾಗ ಮೊತ್ತವು 920% ಸಮವಾಗಿರುತ್ತದೆ ಅಂತ ಕೇಳ್ತಿದ್ದಾರೆ. ಯಾವ ಸಂಖ್ಯೆಗೆ, ಅಂದರೆ ಯಾವುದೋ ಒಂದು ಸಂಖ್ಯೆ, ಅದನ್ನು ಎಕ್ಸ್ ಅಂದ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಆ ಸಂಖ್ಯೆ ಯಾವುದಾಗಿರುತ್ತೆ, ಪ್ಲಸ್ ಅದಕ್ಕೆ 460% ಅಂತ ಹೇಳ್ತಿದ್ದಾರೆ. ಹೌದಾ? 460% ಕೂಡಿಸಿದರೆ ಅದು 920% ಸಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಓಕೆನಾ? ನೆಕ್ಸ್ಟ್, ಎಕ್ಸ್ ಪ್ಲಸ್ 460 × 20 ಡಿವೈಡೆಡ್ ಬೈ 100, 0000 ಕ್ಯಾನ್ಸಲ್. ನೆಕ್ಸ್ಟ್ 920 × 70 100, 0000 ಕ್ಯಾನ್ಸಲ್. ನೆಕ್ಸ್ಟ್ ಇಂಟು ಮಾಡ್ಕೊಳ್ಳಿ, 46 × 2 92, 7 14 1 6 4. ಎಕ್ಸ್ ಈಸ್ ಈಕ್ವಲ್ 92 ಹಾಕಿದ್ರೆ ಮೈನಸ್ ಆಗುತ್ತೆ, ಸೊ 552. ಎಕ್ಸ್ ಈಸ್ ಈಕ್ವಲ್ 552. 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಪಂಪ್ ನೀರಿನ ಟ್ಯಾಂಕನ್ನು 2 ಗಂಟೆಗಳಲ್ಲಿ ತುಂಬಬಲ್ಲದು. ಟ್ಯಾಂಕ್ನಲ್ಲಿನ ಸೋರಿಕೆಯಿಂದ ಟ್ಯಾಂಕ್ ತುಂಬಲು 2 ಗಂಟೆ 20 ನಿಮಿಷ, 1/3 ಅಂದರೆ 20 ನಿಮಿಷ, 2 ಗಂಟೆ 20 ಗಂಟೆಗಳು ಬೇಕಾಯಿತು. ಹಾಗಾದರೆ ಬರೀ ಸೋರಿಕೆಯು ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ನಲ್ಲಿರೋ ಎಲ್ಲ ನೀರನ್ನು ಖಾಲಿ ಮಾಡಬಲ್ಲದು ಅಂತ ಕೇಳ್ತಿದ್ದಾರೆ ಅವರು. ಓಕೆನಾ? ಇವಾಗ ನಾರ್ಮಲ್ ನೋಡ್ಕೊಳ್ಳಿ, ಒಬ್ಬ ಕೆಲಸಗಾರ ಇದ್ದ ಅಂದ್ಕೊಳ್ಳಿ, ಇಬ್ಬರು ಕೆಲಸಗಾರ ಇದ್ದರು, ಒಬ್ಬ 20 ಗಂಟೆ ತೊಗೊಂಡಿದ್ದ, ಇನ್ನೊಬ್ಬ 40 ಗಂಟೆ ತೊಗೊಂಡಿದ್ದ. ಅಂದರೆ ಅವಾಗೇನು ತೊಗೋತೀವಿ ನಾವು, 1/20 + 1/40 ಅಂತ ತೊಗೊತಿದ್ವಿ. ಸೊ ಇವಾಗ ಏನಾಗ್ತಿದೆ, ಇಲ್ಲಿ ಒಬ್ಬ ಕಟ್ತಾ ಇದ್ದಾನೆ, ಅಂದರೆ ಒಬ್ಬ ಟ್ಯಾಂಕ್ ತುಂಬಿಸ್ತಾ ಇದ್ದಾನೆ, ಇನ್ನೊಬ್ಬ ತೆಗಿತಾ ಇದ್ದಾನೆ, ಅಂದರೆ ಒಬ್ಬ ಬೀಳಿಸ್ತಾ ಇದ್ದಾನೆ ಅಂದ್ಕೊಳ್ಳಿ. ಸೊ ಅವಾಗೇನು ಮಾಡಬೇಕು, ಈ ಗಂಟೆಗಳನ್ನ ನಿಮಿಷಗಳ ಪರಿವರ್ತನೆ ಮಾಡ್ಕೊಳ್ಳಿ. ಓಕೆನಾ? 140 ನೋಡಿ, 1/3 ಅಂದ್ಕೊಳ್ಳಿ, 1/3 × 60 20 ಮಿನಿಟ್ಸ್. ಓಕೆನಾ? 140 ಮಿನಿಟ್ಸ್. ಸೊ ಏನು ಮಾಡ್ತಿದ್ದಾರೆ, ಒಬ್ಬ ಕಟ್ತಿದ್ದಾನೆ, ಒಬ್ಬ ಬೀಳಿಸ್ತಿದ್ದಾನೆ, ಮೈನಸ್ ಮಾಡಬೇಕಷ್ಟು. -1/x ಈಸ್ ಈಕ್ವಲ್ ಟು ಏನಾಗುತ್ತದು, ಇವರಿಬ್ಬರು ಸೇರಿದರೆ 1/40 ಅವರ್ಸಲ್ಲಿ ಕೆಲಸ ಮುಗೀತು ಅಂತ ಹೇಳ್ತಾನೆ. ಸೊ 1/x ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಿದ್ದಾನೆ ನಾನು. ಇದನ್ನು ಆ ಕಡೆ ಕಳಿಸಿ, ಅದನ್ನು ಈ ಕಡೆ ಕಳಿಸಿ. ಓಕೆನಾ? ಸೊ 1/120 - 1/40 ಈಸ್ ಈಕ್ವಲ್ ಟು 1/x. ಇದ್ರ LCM 840 ಆಗುತ್ತೆ. ಸೊ 840 ಆದರೆ 7 - 6 840 ಈಸ್ ಈಕ್ವಲ್ ಟು 1/x. LCM 840 ಆಗಿತ್ತು ನೋಡಿ. 140 10 ತೊಗೊಳ್ಳೋಣ, 12 14 ನೆಕ್ಸ್ಟ್ 2 ತೊಗೊಂಡ್ರೆ 6 7, ಇನ್ನೇನು ಇವೆರಡು ಇನ್ಸ್ಟಾಲ್ ಹೋಗಲ್ಲ.
10 into 2 into 6 into 7, 2 into 6, 6 into 7, 42, 42 into 2, 84, 84, 10, 840. ಓಕೆನಾ? ಸೊ ನಮ್ಮ 1 840. ಸೊ 1 by x is equal to 840. ಇದು ನಿಮಿಷಗಳಲ್ಲಿ 840 ಮಿನಿಟ್ಸ್. ಅವರು ಕನ್ವರ್ಟ್ ಮಾಡಬೇಕಂದ್ರೆ 840 ಡಿವೈಡೆಡ್ ಬೈ 60 ಮಾಡಿದ್ರೆ ಅವರು ಕನ್ವರ್ಟ್ ಆಗುತ್ತೆ. ಇದು 0 0 ಕ್ಯಾನ್ಸಲ್, 6 1 1 4, 14 hours, 14 ಗಂಟೆಗಳು. ನೀವು ಈ ರೀತಿಯೂ ಕಂಡುಹಿಡ್ಕೋಬೋದು, ಇಲ್ಲಾಂದರೆ ಇನ್ನೊಂದು ರೀತಿ ಎಫಿಷಿಯನ್ಸಿ ಮುಖಾಂತರನೂ ಕಂಡುಹಿಡ್ಕೋಬೋದು. ಓಕೆನಾ? ಎಫಿಷಿಯನ್ಸಿ ಮುಖಾಂತರ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇವಾಗ ಎಕ್ಸ್ ಪೈಪು ತುಂಬಿಸಲು ಎಷ್ಟು ತೊಗೊಳುತ್ತೆ? ಸೊ ಇದನ್ನು ಪ್ಲಸ್ ತೊಗೊಳ್ಳಿ, 120 ಮಿನಿಟ್ಸ್ ತೊಗೊಳುತ್ತೆ. ಎಕ್ಸ್ ಮೈನಸ್ ವೈ ಎಷ್ಟು ತೊಗೊಳುತ್ತೆ? 140 ಮಿನಿಟ್ಸ್ ತೊಗೊಳುತ್ತೆ. ಇದ್ರದ್ದು ಎಫಿಷಿಯನ್ಸಿ ತೊಗೊಂಡು LCM ತೊಗೊಂಡ್ರೆ 840 ಬರುತ್ತೆ ಅಂತ ಆಗಲೇ ನಮ್ಗೆ ಗೊತ್ತು. ಇದನ್ನು ಮಾಡಿದ್ರೆ 6, ಇದು ಮಾಡಿದ್ರೆ 7. ಸೊ ಎಕ್ಸ್ ಪ್ಲಸ್ ವೈ ಅಂದರೆ ಎರಡನ್ನೂ ಸೇರಿಸಿದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 140. ನೋಡಿ, ಎಕ್ಸ್ ಪ್ಲಸ್ ವೈ ಎರಡು ಸೇರಿದರೆ 7 ಎಫಿಷಿಯನ್ಸಿ, ಎಕ್ಸ್ ಮಾತ್ರ 6 ಎಫಿಷಿಯನ್ಸಿ. ಸೊ ಎಕ್ಸ್ ತೆಗೆದ್ರೆ ವೈ ಎಷ್ಟಾಗಿರುತ್ತೆ? ವೈ 1 ಎಫಿಷಿಯನ್ಸಿ ಆಗಿರುತ್ತೆ. ಸೊ ಎಫಿಷಿಯನ್ಸಿ ಮುಖಾಂತರ ವರ್ಕ್ ಹೇಗೆ ಅಂತ ಕರಿಬೇಕಂದ್ರೆ 840 ಯೂನಿಟ್ ವರ್ಕ್ ಬೈ ಎಫಿಷಿಯನ್ಸಿ. ಸೊ ಈಸ್ ಈಕ್ವಲ್ ಟು 840 ಮಿನಿಟ್ಸ್. 840 ಮಿನಿಟ್ಸ್ ಅಂದರೆ 14 hours. ಇಷ್ಟೇ, 14 hours ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅಸಲು ರು 30,000 ರೂಗೆ ಶಾಲಿಯಾನ ಶೇಕಡ 7ರಂತೆ ದೊರಕುವ ಚಕ್ರಬಡ್ಡಿ ರು 4347, 4347 ಆದರೆ ಆ ಅವಧಿ ವರ್ಷಗಳಲ್ಲಿ ಎಷ್ಟು ಅಂತ ಕೇಳ್ತಾನೆ. ಇಲ್ಲಿ ಟೈಮ್ ಕೇಳ್ತಾ ಇದ್ದಾನೆ ಅವನು. ಸೊ ನೀವು ಚಕ್ರಬಡ್ಡಿ ಬಗ್ಗೆ ಗೊತ್ತಿರ್ಬೋದು. ಚಕ್ರಬಡ್ಡಿ ಕಂಡುಹಿಡಬೇಕಂದ್ರೆ ಅದರ ಅಸಲು ಇಂಟು 1 + 7/100 ಪವರ್ n. ಎನ್ ಅಂದರೆ ಇಲ್ಲಿ ವರ್ಷಗಳಂತ ಅರ್ಥ. ಓಕೆನಾ? ಈ ರೀತಿ ಚಕ್ರಬಡ್ಡಿ ಫಾರ್ಮುಲಾ. ಇದನ್ನು ನಾವು ಯಾವ ರೀತಿ ಚಕ್ರಬಡ್ಡಿ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ. ಚಕ್ರಬಡ್ಡಿ ಮತ್ತು 30,400 ಅಂದರೆ ಈ 30,000 + 400 ಎರಡನ್ನೂ ಆ್ಯಡ್ ಮಾಡಿದ್ರೆ 34347. ಇದು ಟೋಟಲ್ ಆಗುತ್ತೆ. ಅಂದರೆ ಇದನ್ನು ಕಂಡಿಡಿದ್ರೆ ಟೋಟಲ್ ಬರುತ್ತೆ. ಇದು ಚಕ್ರಬಡ್ಡಿ ಹಾಕ್ಕೊಂಡು ಟೋಟಲ್ ಬರುತ್ತೆ. ಬರೀ ಚಕ್ರಬಡ್ಡಿ ಬರಲ್ಲ, ಟೋಟಲ್ ಬರುತ್ತೆ. ಟೋಟಲಿಂದ ಅಸಲು ತೆಗೆದ್ರೆ ಚಕ್ರಬಡ್ಡಿ ಬರುತ್ತೆ ನಮಗೆ. 3,447 = 30,000 ಇಂಟು 100 + 7, 107/100 ಪವರ್ n. ಇದನ್ನು ಈ ಕಡೆ ಮಾಡಿದ್ರೆ 34347 ಡಿವೈಡೆಡ್ ಬೈ 30,000 = 107/100 n. 3 ಹೋದರೆ 11449, 10,000 = 107/100 ಪವರ್. ನೋಡಿ ಇಲ್ಲಿ 100, ಇದು 10,000 ಅಂದರೆ ಎಷ್ಟು? 100 ಸ್ಕ್ವೇರ್. ಓಕೆನಾ? ಸೊ 1149 ಅನ್ನೋದು 107 ಸ್ಕ್ವೇರ್ ಆಗುತ್ತೆ. ಸೊ ಅವಾಗ 107 ಸ್ಕ್ವೇರ್ 100 ಸ್ಕ್ವೇರ್ = 107/100 ಹೋಲ್ ಸ್ಕ್ವೇರ್. ಸೊ ಸೊ ಈ ರೀತಿ ಇದ್ದರೆ 107/100 ಹೋಲ್ ಸ್ಕ್ವೇರ್ = 107/100 n. ಸೊ ಎರಡು ಬೇಸ್ ಸೇಮ್ ಆದರೆ ಅದರ ಪವರ್ ಈಕ್ವಲ್ ಆಗುತ್ತೆ. ಇಲ್ಲಿ n = 2 ಇಯರ್ಸ್. ನನಗೆ ಈ ರೀತಿ ಬರಲ್ಲ. ನಾರ್ಮಲ್ ಫಾರ್ಮಲ್ ನನಗೆ ನೆನಪಿಲ್ಲ ಅಂದ್ಕೊಳ್ಳಿ. ನಾರ್ಮಲ್ ಅಂದರೆ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ನನಗೆ ಫಾರ್ಮಲ್ ನೆನಪಿಲ್ಲ ಅಂದರೆ ಏನು ಮಾಡಬೇಕು? ಇವಾಗ 30,000 ಇದೆ.
30,000 ಇದೆ. 30,000ಕ್ಕೆ ಮೊದಲನೇ ವರ್ಷದ ಬಡ್ಡಿ ಎಷ್ಟು? 7%. 7% ಅಂದರೆ ಎಷ್ಟು? 7%, 7% ಅಂದರೆ 1% ಲೆಕ್ಕ ಹಾಕೋದು. ಮೊದಲು 1% ಅಂದರೆ 00 ಇಡಬೇಕು. ಸೊ ಇದನ್ನು ಇಂಟು 7 ಮಾಡಿ 7% ಆಗುತ್ತೆ. ಸೊ 2,100. ಇದು ಮೊದಲನೇ ವರ್ಷಕ್ಕೆ, ಫಸ್ಟ್ ಇಯರ್. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಏನಾಗುತ್ತೆ? ಇದೇ 2,700 ಮತ್ತೆ ಆ್ಯಡ್ ಆಗುತ್ತೆ. 2,100 ನೆಕ್ಸ್ಟ್ 2,100 4,200 ಪ್ಲಸ್ ಮತ್ತೆ ಇದಕ್ಕೆ ಬಡ್ಡಿನೇ ಚಕ್ರ ಬಡ್ಡಿ. ಇದಕ್ಕೆ 7% ಅಂದರೆ 21 ಇಂಟು 21 ಇಂಟು 7 147. ಸೊ 4347 ಇದು ಚಕ್ರ ಬಡ್ಡಿ. ಅಂದರೆ 2 ಇಯರ್ಗೆ ನಮಗೆ ಚಕ್ರ ಬಡ್ಡಿ ಕರೆಕ್ಟಾಗಿ ಬಂದ್ಬಿಡ್ತು ಈ ರೀತಿ. ನೆಕ್ಸ್ಟ್ ಕೇಳಿದ್ರೆ ನೆಕ್ಸ್ಟ್ ಇದಕ್ಕೆ 2,100 ಆ್ಯಡ್ ಮಾಡಿ ಮತ್ತೆ 147ಗೆ ಮತ್ತೆ ಬಡ್ಡಿ ಹಾಕಬೇಕಾಗತ್ತೆ. ಟೋಟಲ್ ಇದಕ್ಕೆ ಮತ್ತೆ ಬಡ್ಡಿ ಹಾಕಬೇಕಾಗುತ್ತೆ ನೀವು. ಸೊ ಎನ್ ಇಸ್ 2 ಇಯರ್. ನೆಕ್ಸ್ಟ್ ಕ್ವಶನ್. ಇದು ನಾನು ಮೊದಲೇ ಕಾಣಿಸೋಲ್ಲ, ಬಟ್ ಇದು ಲೆಂತಿ ಆಗುತ್ತೆ ಅಂತ ಸೊ ಲಾಸ್ಟಲ್ಲಿ ಕೊಟ್ಟಿದ್ದೀನಿ ನೋಡಿ. ಏನು ಲಾಸ್ಟ್ ಕ್ವಶನ್. ಇಫ್ ಎಕ್ಸ್ ಈಸ್ ಈಕ್ವಲ್ ಟು root 5 plus 1 divided by root 5 minus 1, then value of 5x square minus 5x minus 1 is. ಈ ರೀತಿ ಕೇಳಿ. ಮೊದಲು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನೋಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಅಂದರೆ ರೂಟ್ ಈ ಕಡೆ ಬಂದರೆ ಸ್ಕ್ವೇರ್ ಆಗುತ್ತೆ, 5 plus 1 divided by root 5 minus 1. ಸೊ ಇದನ್ನು ನೀವು ಅಂದರೆ 10th ಅಲ್ಲೋ 9th ಅಲ್ಲೋ ಕೇಳ್ತೀರಿ. ಈ ಬೇಸ್ನ ರಿವರ್ಸ್ ಮಾಡ್ಕೊಂಡು ಅಂದರೆ root 5 plus 1 ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೇಮ್ ಇರುತ್ತೆ. ಅಂದರೆ ಎದಕ್ಕೆ ಸೇಮ್ ಇರುತ್ತೆ ಅಂದರೆ ನೋಡಿ ಇವೆರಡು ಇದ್ದರೆ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಅವಾಗ ಆ್ಯಸ್ ಇಟ್ ಇದೇ ಬರುತ್ತೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಆ್ಯಡ್ ಮಾಡೋದ್ರಿಂದ ಡಿವೈಡ್ ಮಾಡೋದ್ರಿಂದ ಏನೂ ಡಿಫ್ರೆನ್ಸ್ ಕಾಣಲ್ಲ. root 5 plus 1 root 5 plus 1 ಇದಕ್ಕೆ ಹಾಕಿದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು root 5 plus 1 ಹೋಲ್ ಸ್ಕ್ವೇರ್. ಸೊ ಇದು ನೋಡಿ a plus b a minus b ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ಈ ರೀತಿ ಆಗಿದ್ರೆ root 5 ಈ ಸ್ಕ್ವೇರ್ ಆಗಿದ್ರೆ 5 ಆಗುತ್ತೆ ಮೈನಸ್ 1. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು root 5 plus 1 ಹೋಲ್ ಸ್ಕ್ವೇರ್ ಬೈ 4. ಇದು ಎಕ್ಸ್ ಸ್ಕ್ವೇರ್. ಪೂರ್ತಿ ಎಕ್ಸ್ ಸ್ಕ್ವೇರನ್ನು ತಿಳ್ಕೊಬಿಡೋಣ ಮೊದಲು. ನೆಕ್ಸ್ಟು root 5 ಅನ್ನೋದು ಇದು ಹೋಲ್ ಸ್ಕ್ವೇರ್ ಅಂದರೆ root 5 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಇಂಟು root 5 ಇಂಟು 1. ಓಕೆನಾ? 5 ಪ್ಲಸ್ 1 ಈಸ್ ಈಕ್ವಲ್ ಟು 2 root 5 ಈಸ್ ಈಕ್ವಲ್ ಟು ಅಲ್ಲ ಪ್ಲಸ್ 2 root 5. ಸೊ 6 ಪ್ಲಸ್ 2 root 5. ಸೊ ಈಗ ಅಂದರೆ 6 ಪ್ಲಸ್ 2 root 5 ಡಿವೈಡೆಡ್ ಬೈ 4. 2 ಕಾಮನ್ ತೆಗೆದ್ರೆ ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಕಾಮನ್ ಡಿವೈಡ್ ಬೈ ಮಾಡಿದ್ರೆ 3 ಪ್ಲಸ್ 2 root 5 ಡಿವೈಡ್ ಬೈ 2. ಇದು ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್ ಅಂದರೆ ಈ ಸ್ಕ್ವೇರ್ ರೂಟ್ ಈ ಕಡೆ ಹಾಕೊಂಡ್ರೆ ಇದನ್ನ ತಗೊಳ್ಳಿ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 6 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು root 5 ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 4 ಈ ರೀತಿ. ಸೊ ಇದನ್ನು ಈ ಕಡೆ ತೊಗೊಂಡ್ರೆ ಮತ್ತೆ ರೂಟ್ ಆಗುತ್ತೆ. root 5 ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ 4. ಸೊ ಎಕ್ಸ್ ಈಸ್ ಈಕ್ವಲ್ ಟು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಈ 4 2 ಆಗುತ್ತೆ. root 5 ಪ್ಲಸ್ 1 ಡಿವೈಡೆಡ್ ಬೈ 2. ಇದು ಎಕ್ಸು, ಇದು ಎಕ್ಸ್ ಸ್ಕ್ವೇರ್. ಇವಾಗ ಹಾಕೊಳ್ಳಿ ಏನು ಕೆಲಸವನ್ನು 5x ಸ್ಕ್ವೇರ್ ಮೈನಸ್ 5x ಮೈನಸ್ 1 ಮೈನಸ್ 5x ಮೈನಸ್ 1. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿದೆ ನೋಡಿ 5 ಇಂಟು 3 ಪ್ಲಸ್ root 5 ಡಿವೈಡೆಡ್ ಬೈ 2 ಮೈನಸ್ 5 ಇಂಟು ಎಕ್ಸ್ ಅಂದರೆ root 5 ಪ್ಲಸ್ 1 2 ಪ್ಲಸ್ 1 ಮೈನಸ್ 1 ನೆಕ್ಸ್ಟ್ ಬೇಸ್ ಎರಡು ಸೇಮ್ ಇದ್ದರೆ ಮೇಲ್ಗಡೆ ನ್ಯೂಮರೇಟರ್ನ ಆ್ಯಡ್ ಮಾಡ್ಕೋಬೋದು. ಸೊ 5 ಇಂಟು 3 15 ಪ್ಲಸ್ 5 root 5 ಮೈನಸ್ 5 root 5 ಮೈನಸ್ 5 ಇಂಟು ಪ್ಲಸ್ 1 5 ಡಿವೈಡೆಡ್ ಬೈ 2 ಮೈನಸ್ 1. ಓಕೆನಾ?
ಈ ಫೈ ಕ್ಯಾನ್ಸಲ್ ಆಗುತ್ತೆ. 15 5 ಆದರೆ 10 ಆಗುತ್ತೆ. 10/2 - 1 5. 5 - 1 = 4. 4 ಈಸ್ ರೈಟ್ ಆನ್ಸರ್. ನೋಡಿ, ಈ ರೀತಿ ಕ್ವಶನ್ ಬಂದರೆ ಸ್ವಲ್ಪ ಬಿಡೋದೇ ಒಳ್ಳೆಯದು ಎಕ್ಸಾಮಲ್ಲಿ. ನಾನು ಇಲ್ಲಿ ಮಾಡಿದ್ದೀನಿ ಅಷ್ಟೇ, ನಿಮ್ಗೆ ಗೊತ್ತಾಗಲಿ ಅಂತ ಯಾವ ರೀತಿ ಅಂತ. ಒಂದು ವೇಳೆ ಈಸಿಯಾಗಿದ್ದರೆ ಮಾಡ್ಕೋಬೋದು ಈ ರೀತಿ.